ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ನಿಶ್ಶಬ್ದ ಇಂಗ್ಲೆಂಡಿನ ಸಫೋಕ್ ಎಂಬ ಹಳ್ಳಿಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆ ಸಡನ್ನಾಗಿ ಇಬ್ಬರು ಮಕ್ಕಳು ಕಾಣ್ತಾರೆ. ಹಸಿರು ಬಣ್ಣದ ಮುಖ, ಯಾರು ಮಾತಾಡದೇ ಇರೋ ಭಾಷೆನ ಮಾತಾಡ್ತಾರೆ. ಮತ್ತು ನಾವೇನು ನಾರ್ಮಲ್ ಆಗಿ ತಿಂತೀವೋ ಅವರದನ್ನ ತಿನ್ನಲ್ಲ. ಹೌದು ಸ್ನೇಹಿತರೆ, ಇದು ಯಾವ ಕಥೆಯಲ್ಲ, 12ನೇ ಶತಮಾನದಲ್ಲಿ ನಡೆದಿರುವಂತಹ ನಿಜವಾದ ಘಟನೆ. ಈ ಕತೆ ಶುರುವಾಗೋದು ಇಂಗ್ಲೆಂಡಿನ ಸಫೋಕ್ ಎನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ. ಅದರ ಹೆಸರು ವೂಲ್ಪಿಟ್. ಇದು ಸುಮಾರು 12ನೇ ಶತಮಾನದ ಕಾಲ. ಈ ಸಫೋಕ್ ಎಂಬ ಊರಿನ ಜೀವನ ತುಂಬ ಸರಳವಾಗಿ ನಡೀತಾ ಇರುತ್ತೆ. ಅಲ್ಲಿ ಜನ ಕೃಷಿ ಮಾಡೋದು, ಪ್ರಾಣಿಗಳನ್ನು ಸಾಕೋದು ಮತ್ತು ಅವರ ದಿನನಿತ್ಯದ ಬದುಕನ್ನು ತುಂಬ ಶಾಂತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಒಂದು ದಿನ ಆ ಊರಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಅದು ಇತಿಹಾಸದಲ್ಲೇ ಒಂದು ದೊಡ್ಡ ಮಿಸ್ಟರಿಯಾಗಿ ಉಳಿಯುತ್ತೆ. ಒಂದು ದಿನ ಆ ಸಫೋಕ್ ಎಂಬ ಗ್ರಾಮದಲ್ಲಿ ಇರೋ ವೂಲ್ಪಿಟ್ ಅಂದರೆ ಅಲ್ಲಿ ಜನ ನರಿಯನ್ನು ಹಿಡಿಯೋಕೆ ಅಂತ ತೋಡಿರೋ ಗುಂಡಿ. ಆ ಗುಂಡಿ ಹತ್ತಿರ ಒಂದು ವಿಚಿತ್ರ ದೃಶ್ಯ ಅಲ್ಲಿನ ಜನರ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ದೂರದಲ್ಲಿ ಆ ವೂಲ್ಪಿಟ್ ಹತ್ತಿರ ಇಬ್ಬರು ಚಿಕ್ಕ ಮಕ್ಕಳು ನಿಂತಿರೋದು ಕಂಡುಬರುತ್ತೆ. ಮೊದಲಿಗೆ ಯಾರೋ ಮಕ್ಕಳು ಇರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಸ್ವಲ್ಪ ಹತ್ತಿರ ಹೋಗಿ ನೋಡಿದಾಗ ಜನ ಬೆಚ್ಚಿ ಬೀಳ್ತಾರೆ. ಆ ಮಕ್ಕಳ ಚರ್ಮ ಹಸಿರು ಬಣ್ಣದಾಗಿರುತ್ತೆ. ಹೌದು, ನಿಜ. ಮಕ್ಕಳು ನೋಡಲು ಸಾಮಾನ್ಯರಂತೆ ಕಾಣ್ತಾ ಇರಲ್ಲ. ಅವರ ಬಟ್ಟೆಗಳು ಸಹ ಊರಿನ ಜನರು ಎಂದೂ ನೋಡಿರದಂತಹ ರೀತಿ ಇರುತ್ತೆ. ಗ್ರಾಮದ ಜನ ಅವರನ್ನು ಮಾತಾಡ್ಸೋಕೆ ಟ್ರೈ ಮಾಡ್ತಾರೆ. ಆದರೆ ಆ ಮಕ್ಕಳ ಭಾಷೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಗ್ರಾಮದ ಜನಕ್ಕೆ ಹೆದರಿಕೆ ಮತ್ತು ಕುತೂಹಲ. ಇವರು ಯಾರ ಮಕ್ಕಳು, ಎಲ್ಲಿಂದ ಬಂದಿದ್ದಾರೆ ಎಂಬ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ಆ ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಊಟ ಕೊಡೋಕ್ಕೆ ಜನ ಮುಂದಾಗ್ತಾರೆ. ಆದರೆ ಇನ್ನೊಂದು ವಿಚಿತ್ರ ಸಂಗತಿ ಅಲ್ಲಿನ ಜನಕ್ಕೆ ತಿಳಿಯುತ್ತೆ. ಮಕ್ಕಳು ಊರಿನ ಜನ ಕೊಟ್ಟ ಹಣ್ಣು, ತರಕಾರಿ ಇವು ಯಾವುದನ್ನು ತಿನ್ನುವುದಿಲ್ಲ. ಸ್ವಲ್ಪ ದಿನ ಹೀಗೆ ನಡೆಯುತ್ತೆ. ಕೊನೆಗೆ ಒಂದು ದಿನ ಆ ಮಕ್ಕಳು ಅಲ್ಲೇ ಇಟ್ಟಿದ್ದ ಬೀನ್ಸ್ನ ನೋಡಿ ತಿನ್ನೋಕೆ ಶುರು ಮಾಡ್ತಾರೆ. ಮಕ್ಕಳು ಸಮಯ ಕಳೆದಂತೆ ಅಲ್ಲಿನ ಆಹಾರ ಮತ್ತು ವಾತಾವರಣಕ್ಕೆ ಹೊಂದ್ಕೊಳ್ತಾ ಹೋಗ್ತಾರೆ. ಅವರ ಹಸಿರು ಬಣ್ಣವೂ ಕೂಡ ನಿಧಾನವಾಗಿ ಕಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಊರಿನ ಜನ ಅವರಿಗೆ ಕ್ರೈಸ್ತ ಸ್ನಾನ ಅಂದರೆ ಇದು ಕ್ರಿಶ್ಚಿಯನ್ ಧರ್ಮದಲ್ಲಿ ನೀರಿನ ಮೂಲಕ ಮಾಡಲಾಗೋ ಒಂದು ಪವಿತ್ರ ವಿಧಿ. ಆ ಕ್ರೈಸ್ತ ಸ್ನಾನನ ಅವರಿಗೆ ಮಾಡಿಸೋಕೆ ಊರಿನ ಜನ ನಿರ್ಧಾರ ಮಾಡ್ತಾರೆ. ಆದರೆ ಇವರಿಬ್ಬರಲ್ಲಿ ಚಿಕ್ಕವನಂತೆ ಕಾಣಿಸ್ತಾ ಇರೋ ಹುಡುಗ ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಆ ಕ್ರೈಸ್ತ ಸ್ನಾನ ಮಾಡೋ ಮುಂಚೆನೋ ಅಥವಾ ನಂತರನೋ ಆ ಹುಡುಗ ತಿರ್ತಾನೆ. ಮುಂದೆ ಉಳಿದಿರೋ ಆ ಹುಡುಗಿ ನಿಧಾನವಾಗಿ ಆ ಊರಿನ ಭಾಷೆ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ಭಾಷೆನ ಕಲಿತಂಥ ಹುಡುಗಿ ತಮ್ಮ ಕತೆನ ಹೇಳ್ಕೊತಾಳೆ. ಆ ಹುಡುಗಿ ಹೇಳಿದ ಕತೆ ಇನ್ನೂ ವಿಚಿತ್ರವಾಗಿರುತ್ತೆ. ಆ ಹುಡುಗಿಯ ಪ್ರಕಾರ ಅವರು ಬಂದಿದ್ದು ಸೇಂಟ್ ಮಾರ್ಟಿನ್ ಎಂಬ ಭೂಮಿ. ಆ ಸ್ಥಳದಲ್ಲಿ ಯಾವಾಗಲೂ ಕಡಿಮೆ ಬೆಳಕು, ಸೂರ್ಯ ಸಂಪೂರ್ಣವಾಗಿ ಹೊಳೆಯೋದಿಲ್ಲ. ಅಲ್ಲಿ ಇರೋ ಎಲ್ಲ ಜನರ ಚರ್ಮ ಹಸಿರು ಬಣ್ಣದಲ್ಲೇ ಇರುತ್ತೆ ಅಂತ ಹೇಳ್ತಾಳೆ. ಆಕೆ ಹೇಳಿದ ಕತೆ ಕೇಳಿದ ಗ್ರಾಮದ ಜನಕ್ಕೆ ಇನ್ನೂ ಭಯ ಆಗೋಕೆ ಶುರುವಾಗುತ್ತೆ. ಇಂಥ ಸ್ಥಳ ಅವರು ಇಂಗ್ಲೆಂಡ್ನಲ್ಲಿ ಅಥವಾ ಎಲ್ಲೂ ಕೇಳಿರೋದೇ ಇಲ್ಲ. ಆ ಹುಡುಗಿ ಹೇಳಿದ ಪ್ರಕಾರ ಅವಳು ಅವರ ತಂದೆಯ ಹಸುವಿನ ಗಂಟೆ ಶಬ್ದ ಕೇಳಿಕೊಂಡು ಒಂದು ಗುಹೆ ಒಳಗಡೆ ಹೋಗಿದ್ದ ನೆನಪು ಅಷ್ಟೇ ಇರುತ್ತೆ. ಕೆಲವರು ಇದು ಯಾವುದೋ ದೇವರ ಅದ್ಭುತ ಅನ್ಕೋತಾರೆ. ಮತ್ತೊಬ್ಬರು ಹೇಳಿದ್ದು ಇದು ಇನ್ನೊಂದು ಬೇರೆ ಜಗತ್ತಿಂದ ಬಂದಿರೋ ಮಕ್ಕಳು ಎಂದು. ಇವತ್ತಿಗೂ ಹಲವಾರು ಇತಿಹಾಸ ತಜ್ಞರು, ವಿಜ್ಞಾನಿಗಳು ಈ ಕಥೆನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕೆಲವರು ಆ ಮಕ್ಕಳ ಹಸಿರು ಚರ್ಮಕ್ಕೆ ಕ್ಲೋರೋಸಿಸ್ ಎಂಬ ರೋಗ ಇರ್ಬೋದು ಅಂತ, ಇನ್ನೂ ಕೆಲವರು ಅವರು ಅನ್ಯ ಗ್ರಹದವರು ಅಂದರೆ ಏಲಿಯನ್ಸ್ ಇರ್ಬೋದು ಅಂತ. ಆದರೆ ಇನ್ನೊಂದು ಪ್ರಶ್ನೆ ಮಾತ್ರ ಉತ್ತರ ಸಿಗದೆ ಉಳಿದಿದೆ. ಅವರು ಹೇಳಿದ ಆ ವಿಚಿತ್ರ ಸೂರ್ಯ ಕಡಿಮೆ ಇರೋ ಭೂಮಿ ಯಾವುದು? ಗ್ರೀನ್ ಚಿಲ್ಡ್ರನ್ ಆಫ್ ವೂಲ್ಪಿಟ್ ಕತೆ ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರ ಮಿಸ್ಟರಿಗಳಲ್ಲಿ ಒಂದಾಗಿ ಉಳ್ಕೊಂಡಿದೆ. ಅವರು ನಿಜವಾಗಿಯೂ ಏಲಿಯನ್ಸಾ? ಇವತ್ತಿಗೂ ಯಾರ ಹತ್ರನೂ ಉತ್ತರ ಇಲ್ಲ. ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನಷ್ಟು ಇಂತಹ ಮಿಸ್ಟೀರಿಯಸ್ ಕತೆಗಳಿಗೆ ಮಿಸ್ಟರಿದಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಹಿಯರ್ ವಿ ಎಕ್ಸ್ಪ್ಲೋರ್ ದ ಅನ್ನೋನ್.